ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ಹರಿಸಲು ಮನವಿ. ಬಯಲುಸೀಮೆ ಜಿಲ್ಲೆಯಾದ ಕೋಲಾರ ಜಿಲ್ಲೆಯ ತಾಲೂಕುಗಳಿಗೆ ಆಂಧ್ರ ಪ್ರದೇಶದ ಗಡಿಯಲ್ಲಿ ಹರಿಯುತ್ತಿರುವ ಕೃಷ್ಣಾ ನದಿ ನೀರನ್ನು ಹರಿಸಲು ನೆರೆಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರಿಗೆ ಬಸವ ತಾರಕ ರಾಮರಾವ್ ಸೇವಾ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಸಂಸ್ಥಾಪಕ ವಾಣಿಗಾನಹಳ್ಳಿ ಬಾಲಕೃಷ್ಣ ನೇತೃತ್ವದ ತಂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಗುರುವಾರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರಿಗೆ ಮನವಿ ಸಲ್ಲಿಸಿ, ಚಂದ್ರಬಾಬು ನಾಯ್ಡು ಸ್ಪರ್ಧಿಸುವ ಕುಪ್ಪಂ ಕ್ಷೇತ್ರಕ್ಕೆ ಕೃಷ್ಣಾ ನದಿ ನೀರು ಹರಿಯುತ್ತಿದ್ದು, ಆ ನೀರನ್ನು ಕೋಲಾರ ಜಿಲ್ಲೆಯ ಮುಳಬಾಗಿಲು, ಕೆಜಿಎಫ್, ಶ್ರೀನಿವಾಸಪುರ ತಾಲೂಕುಗಳ ಮೂಲಕ ಕೋಲಾರ ಜಿಲ್ಲೆಗೆ ಹರಿಸಲು ಮನವಿ ಮಾಡಲಾಗಿದೆ ಎಂದು ವಾಣಿಗಾನಹಳ್ಳಿ ಬಾಲಕೃಷ್ಣರವರು ತಿಳಿಸಿದರು. ಈಗಾಗಲೇ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಂಸದರಾದ ಎಂ. ಮಲ್ಲೇಶ್ ಬಾಬುರವರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುರವರಿಗೆ ಕೃಷ್ಣಾ ನದಿ ನೀರು ಹರಿಸಲು ಮನವಿ ಮಾಡಿದ್ದಾರೆ. ಅವರ ಪ್ರೇರಣೆಯಿಂದ ಬಸವ ತಾರಕ ರಾಮರಾವ್ ಸೇವಾ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಮನವಿ ಪತ್ರ ನೀಡಿ ನೀರು ಹರಿಸಲು ಮನವಿ ಮಾಡಲಾಗಿದೆ. ಇದಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಶೀಘ್ರದಲ್ಲಿಯೇ ನೀರು ಹರಿಸಲು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಬಾಲಕೃಷ್ಣ, ವಾಣಿಗಾನಹಳ್ಳಿ ಬಾಲಕೃಷ್ಣ ಅವರೇ, ಈಗ ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಮತ್ತೆ ಬಸವ ತಾರಕ ರಾಮ ಸೇವಾ ಟ್ರಸ್ಟ್ ಈ ಎರಡೂ ವರ್ಷಗಳಿಂದ ಮನವಿ ಪತ್ರ ನೀವು ಏನು ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡುಗೆ ಮನವಿ ಕೊಟ್ಟಿದ್ದೀರಾ. ಮನವಿಯಲ್ಲಿ ಏನಂತ ನೀವು ಒಂದು ಕೊಟ್ಟಿದ್ದೀರಿ ಸರ್? ಸರ್, ಮನವಿಯಲ್ಲಿ ಏನ್ ಕೊಟ್ಟಿದ್ದೀವಿ ಅಂದ್ರೆ, ಸರ್ ತಾವು ನಮ್ಮ ಗಡಿನಾಡು ಕುಪ್ಪಂ ಆಗ್ಲಿ, ಕುಪ್ಪಂ ಇವಾಗ ನಮ್ಗೆ ಹತ್ರ ಬರುತ್ತೆ, ಬೇಕಂದ್ರೆ ಕೆಜಿಎಫ್ ಬಿಟ್ಟರೆ ಕುಪ್ಪಂ ಬರುತ್ತೆ. ಸರ್, ತಾವು ದೇವನಹಳ್ಳಿಯಿಂದ ಕಾರಲ್ಲಿ ಬಂದ್ರು, ಫ್ಲೈಟ್ ಅಲ್ಲಿ ಬಂದು ಕಾರಲ್ಲಿ ಹೋಗ್ತಾ ಇದ್ರು, ತಾವು ಅದೇ ರೂಟಲ್ಲಿ ಹೋಗ್ತೀರಾ. ತಾವು ಕುಪ್ಪಮಲ್ಲಿ ಅನೇಕ ಕಾರ್ಯಕ್ರಮಗಳು, ಒಂದು ಎರಡಲ್ಲ, ಸುಮಾರು ಇವಾಗ ಏರ್ಪೋರ್ಟ್ ಬರ್ತಾ ಇದೆ, ಸುಮಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ. ಅದೇ ರೀತಿ ಆಂಧ್ರ ಪ್ರದೇಶ ಇವಾಗ ಹತ್ರ ಮುಂದೆ ಹೊರಿತಾ ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದೇ ರೀತಿ ಸರ್, ದಯವಿಟ್ಟು ಇರ್ತದೆ, ನಾವು ಗಡಿನಾಡದಲ್ಲಿ ಇದ್ದೀವಿ. ನಮ್ಮ ಕಷ್ಟ ಇವಾಗ ನಮ್ಗೆ ಏನು ಕೇಳ್ತಾ ಇಲ್ಲ, ಕುಡಿಯೋ ನೀರು ಕೇಳ್ತಾ ಇದೀವಿ ಸರ್. ಅದರಿಂದ ಎರಡು ರಾಷ್ಟ್ರಗಳು ತಾವು ಮಾತಾಡ್ಬಿಟ್ಟು ದೊಡ್ಡ ಮಟ್ಟದ ಕೆಲಸ ದಯವಿಟ್ಟು ಒಂದು ತಾವು ಮಾಡ್ಕೊಡ್ಬೇಕು. ಅನೇಕ ಕೆಲಸಗಳು ಮಾಡಿದ್ದೀರಾ, ಅನೇಕ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ದೀರಾ. ಒಂದು ಪೋಲವರಂ ಪ್ರಾಜೆಕ್ಟ್ ಅಂದ್ರೆ ದೊಡ್ಡ ಸಾಮಾನ್ಯವಾದ ಕೆಲಸ ಅಲ್ಲ, ಅಂತವೇ ತಾವು ಮುಗಿಸ್ತಾ ಇದ್ದೀರಾ. ಅದಕ್ಕೆ ಈ ಒಂದು ನಮ್ಮ ಗಡಿನಾಡದಲ್ಲಿ ನಮ್ಮ ಮುಳಬಾಗಿಲು ಹಾಗೂ ಕೋಲಾರ ಡಿಸ್ಟಿಕ್ ಮತ್ತೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ದಯವಿಟ್ಟು ನಮಗೆ ನೀರು ಕೊಡ್ಸಿ ಸರ್. ದಯವಿಟ್ಟು ತಾವು ಇದು ಮಾಡ್ಬೇಕು ಸರ್ ಅಂತ ತುಂಬಾ ಪ್ರಯತ್ನದಿಂದ ಇದ್ದೀವಿ. ತುಂಬಾ ಸಾನುಕೂಲವಾಗಿ ಸ್ಪಂದಿಸಿ ಮಾತಾಡಿ ಒಂದು 15 ನಿಮಿಷ ಕಾಲ ಮಾತಾಡ್ಸಿದ್ದಾರೆ ಸರ್. ದೇವರನ್ನ ನಿಜವಾಗಿಯೂ ನಿಮ್ಗೆ ಒಂದು ಅಭಿನಂದನೆಗಳು ತಿಳಿಸ್ತೀನಿ ಬಾಲಕೃಷ್ಣ ಅವರೇ. ಯಾಕಂದ್ರೆ ಕುಮಾರಸ್ವಾಮಿ ಆದ್ಮೇಲೆ ಎರಡನೇ ಸಂಘ ಸಂಸ್ಥೆಗಳಾಗಿ ನೀವು ಇಲ್ಲಿ ಮುಳಬಾಗಿಲದಲ್ಲಿ ಸೇವೆ ಮಾಡ್ತಿದ್ದೀರಾ. ರೈತರ ಪರವಾಗಿ ನೀವು ಹೋಗಿ ಅಲ್ಲಿ ಒಂದು ಮನವಿ ಪತ್ರ ಕೊಟ್ಟು ನಮ್ಮ ರೈತರ ನಾಡಿಗೆ ಈ ನೀರು ಅವಶ್ಯಕತೆ ಇದೆ ಅಂತ ಹೋಗಿರೋದು ನಿಜವಾಗ್ಲೂ ಒಂದು ನಿಜವಾಗ್ಲೂ ಹೇಳ್ತಾ ಇಲ್ವಾ. ನಾವು ಈ ವಿಷಯ ಹೇಳಿದ ತಕ್ಷಣ ಕುಮಾರಣ್ಣ ಮಾತಾಡೋ ಸಾರೇ ಎತ್ತಿದ್ರು ಸರ್, ನಮ್ಮ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸರ್. ಹೌದು, ಅವರು ಕೊಟ್ಟಿದ್ದಾರೆ ಅಂತ ಅವರೇ ನಮಗೆ ಹೇಳಿದ್ರು ಸರ್ ಈ ತರ ಅಂತ. ಹೌದು ಸರ್, ನಾವು ಇವಾಗ ಅಲ್ಲಿ ಜನ ತರ ನಾವು ಸರ್ ದಯವಿಟ್ಟು ನಮ್ಮ ಮನವಿ ಸ್ವೀಕಾರ. ಯಾರ್ಯಾರು ನಿಮ್ ಜೊತೆಯಲ್ಲಿದ್ರು ಸರ್? ಸರ್, ಇವಾಗ ನಮ್ಮ ಕೆ.ವಿ. ಸುಬ್ರಹ್ಮಣ್ಯಮನ್ನ ಅವರು ಬಸವ ಗ್ರಾಮ ಸೇವಾ ಟ್ರಸ್ಟ್ ಡೈರೆಕ್ಟರ್ ಆಗಿದ್ದಾರೆ. ಹೌದು ಸರ್, ಅವರು ಮತ್ತೆ ಅಕ್ಕಿನೇನಿ ಶ್ರೀಧರ್ ಬಾಬು ಅವರು ಫಿಲಿಂ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಸೀನಿಯರ್ ಜರ್ನಲಿಸ್ಟ್ ಅವರು. ಈ ಅಮರಾವತಿ ಹೆಸರು ಅನ್ನೋದು ಏನು ಡಿಸೈನ್ ಮಾಡಿದಾರೆ, ಆ ಹೆಸರು ಅದು ಡಿಸೈನ್ ಮಾಡ್ಕೊಟ್ಟಿದ್ದಾರೆ ಅವ್ರು ಸರ್. ಅಷ್ಟು ದೊಡ್ಡ ವ್ಯಕ್ತಿ ಅವರು, ಅಂದ್ರೆ ತುಂಬಾ ಆರ್ಟಿಸ್ಟ್ ಅವರು. ಮತ್ತೆ ಲಕ್ಷ್ಮೀ ಜಾನಕಿ ಅಂತ ನಮ್ಮ ಗುಂಟೂರು ಈಸ್ಟ್ ಅಲ್ಲಿ ಇವಾಗ ಮಹಿಳಾ ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತೆ ನಾನು ವಾಣಿಗಾನಹಳ್ಳಿ ಬಾಲಕೃಷ್ಣ ಅಂತ ಇಷ್ಟು ಜನ ಹೋಗಿ ಮೀಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಇಲ್ಲಿ ವಿಜಯವಾಡದ ಒಂದು ಆಫೀಸ್ ಅಲ್ಲಿ, ವಿಜಯವಾಡದ ಆಫೀಸ್ ಅಲ್ಲ ಸರ್, ಅಸೆಂಬ್ಲಿ ಸೆಷನ್ ಮುಗೀತು. ಸೆಷನ್ ಮುಗಿದ್ಮೇಲೆ ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಸೆಕ್ರೆಟರಿಯೇಟ್ ಅಲ್ಲೇ, ಅವರು ಆಫೀಸ್ ಅಲ್ಲೇ ಬಂದು ನಮ್ಗೆ ಟೈಮ್ ಕೊಟ್ಟು ಮಾತಾಡ್ಸಿ ಸಾನುಕೂಲವಾಗಿ ನಿಜವಾಗ್ಲೂ ಇರ್ತದೆ ಸರ್. ಅವ್ರು ಮಾತಾಡಿರೋ ರೀತಿ, ಅವ್ರು ಸ್ಪಂದಿಸಿದ ರೀತಿ ನಿಜವಾಗ್ಲೂ ಯಾವ್ದೋ ಜನರಲ್ಲಿ ನಾವು ಪುಣ್ಯ ಮಾಡಿ ಗೊತ್ತಾಗುತ್ತೆ. ನಿಮ್ಮನ್ನ ಆತ್ಮೀಯವಾಗಿ ಬರ್ಕೊಂಡು ನಿಮ್ಮ ಹೆಗಲ ಮೇಲೆ ಅವ್ರ ಕೈಯನ್ನ ಹಾಕಿ ಮಾತಾಡ್ತಾ ಇರೋದು
ಹೌದು ಒಂಥರ ಸರ್. ಅದೊಂದು ಆತ್ಮೀಯತೆ ಅಲ್ಲಿ ಹೌದು ಬೆಳೆದಿದೆ. ಸರ್. ನಮ್ಮ ಇವಾಗ ಸುಬ್ರಹ್ಮಣ್ಯ ಅವರು ಇವಾಗ ಬಸವತಾರ ಗ್ರಾಮ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಿದ್ದಾರೆ. ಅವರು ಆತ್ಮೀಯತೆಯಿಂದ ಇಷ್ಟೆಲ್ಲ ನಮ್ಗೆಲ್ಲ ಒಂದು ಅಲ್ಲಿ ಮರೆಯದಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್, ನಿಜವಾಗಿ ಹೇಳ್ಬೇಕಂದ್ರೆ. Okay, okay. ಆಯ್ತು ಸರ್, ನಿಮ್ಗೆ ಅಭಿನಂದನೆಗಳು. ರೈತರ ನಾಡಿಗೆ ಏನು ಹೈಂದ್ರಿ ನೀರನ್ನ ಅಂದ್ರೆ ನಿವಾರಣೆ ಇರ್ತಾರೆ. ಹೈಂದ್ರಿ ಹೌದು ಸರ್. ನಿವಾರಣಿ ನೀರನ್ನ ಈ ಭಾಗದಲ್ಲಿ ಹೌದು ಸರ್. ಹರಿಸುವಂತೆ ನೀವು ಮನವಿ ಪತ್ರ ಕೊಟ್ಟಿರೋದು ನಿಜವಾಗಿಯೂ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತೆ ಬಸವತಾರಕರಾಮ ಸೇವಾ ಟ್ರಸ್ಟ್ ಹೌದು ಸರ್. ಹೌದು ಸರ್. ಎರಡೂ ಪದಾಧಿಕಾರಿಗಳಿಗೂ ನಿಮಗೂ ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದ, ನಮ್ಮ ಮೂಡಲಕರ್ನ ಸುದ್ದಿವಾಹಿನಿಯಿಂದ ಅಭಿನಂದನೆಗಳು. ಹಾಗೆ ರೈತರ ಪರವಾಗಿ ಮತ್ತೆ ಈ ಎರಡೂ ಜಿಲ್ಲೆಗಳ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ತಿಳಿಸಿರಿ. ಈ ಕಾರ್ಯ ಮುಂದುವರಿಯಲಿ. ಈ ಕಾರ್ಯ ಹೌದು ಸರ್. ಹೌದು ಸರ್. ಏನು ನಾವೆಲ್ಲ ಒಂದು ಶ್ರಮದಿಂದ ಬರ್ಲಿ, ಈ ನೀರನ್ನ ನಮ್ಮ ಎರಡೂ ಜಿಲ್ಲೆಗೆ ಬರ್ಲಿ ಅಂತ ನಾವು ಕೂಡ ನಿಮ್ಮ ಒಂದು ಬೆಂಬಲವಾಗಿ ನಿಲ್ತೀವಿ ಇಂಥ ಕಾರ್ಯಗಳಿಗೆ ಅಂತ ನಾವು ಸದಾ ಹೇಳುತ್ತೇವೆ ಸರ್. ಸರ್, ಇವಾಗ ನಾನು ಒಂದು ಮಾತು ಹೇಳ್ಬಾರ್ದು ಗೊತ್ತಿಲ್ಲ. ಹೇಳಿ. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿಗಳಾದ್ರೆ 100% ಆ ಕೆಲಸ ಬೇಗ ಆಗುತ್ತೆ ಅಂತ ನಮ್ಗೊಂದು ಅನಿಸಿಕೆ ಸರ್. ಅಂದ್ರೆ ರಾಜ್ಯದಲ್ಲಿ ಅವ್ರ ಮುಖ್ಯಮಂತ್ರಿಗಳಾದ್ರೆ ಬೇಗ ಹೌದು ಸರ್. ಇದಕ್ಕೆ ಒಂದು ಹೌದು ಸರ್. ಸಿಗುತ್ತೆ ಅಂತ. ಕಾರ್ಯರೂಪ ತರ್ತಾರೆ ಅವರು, ಕುಮಾರಣ್ಣ ಅವರು. ಹ್ಮ್. ಅವ್ರಿಗೆ ರೈತರ ಮೇಲೆ ಇಲ್ಲೇ ಕಾಳಜಿ ಅಷ್ಟು ಇಷ್ಟೆಲ್ಲ ಎಲ್ಲ ಗೊತ್ತಿರೋದು ಸರ್. ಅದರಿಂದ ಅದೊಂದು ನಮಗೆ ದೊಡ್ಡ ಆಸೆ ಇದೆ. Okay, ನಿಮ್ಮ ಆಶಯ ಕುಮಾರಣ್ಣ ಮುಖ್ಯಮಂತ್ರಿ ಇದಕ್ಕೆ ಬೇಗ ಹೌದು ಇದಾಗುತ್ತೆ. ಸರ್. ಹೌದು ಇರ್ಲಿ, ಸರ್. ಮುಂದಿನ ದಿನಗಳಲ್ಲಿ ಏನೇನು ಆಗುತ್ತೋ ರಾಜಕೀಯ ಅದು ಇದಾಗ್ಲಿ. ಒಟ್ನಲ್ಲಿ ನಮ್ಮ ಎರಡು ಜಿಲ್ಲೆಗೆ ಈ ನೀರನ್ನು ಹರಿಸುವಂತಹ ಭಾಗ್ಯ ದೊರಕಲಿ ಅಂತ ನಾವು ಹೌದು ಸರ್. ಇದು ನಮ್ಮ ಮಾಡ್ತೀವಿ. ಕುರುಮಲೆ ಗಣೇಶ ಸ್ವಾಮಿಗೆ, ನಮ್ಮ ಆಂಜನೇಯ ಸ್ವಾಮಿಗೆ, ಅದೇ ರೀತಿ ನಮ್ಮ ಆವನಿ ರಾಮನಾಥ ಸ್ವಾಮಿಗೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಸರ್, ನಿಜವಾಗಿ ಹೇಳ್ಬೇಕಂದ್ರೆ ಕೋಲಾರ ನಮ್ಮ ತಾಯಿಗೆ. ಓಕೆ ಬಾಲಕೃಷ್ಣ ಅವರೇ, ತುಂಬಾ Thank you, sir. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.